In the previous session, we have discussed upon the introductory life sketch of Herbert Spencer, his notable works. ಹಿಂದಿನ ಕಳೆದ ಸೆಷನಲ್ಲಿ ನಾವು ಹರ್ಬರ್ಟ್ ಸ್ಪೆನ್ಸರ್ ಅವರ ಜೀವನ, ಅವರ ಪರಿಚಯ ಹಾಗೂ ಅವರ ನೋಟಬಲ್ ವರ್ಕ್ಸನ್ನು ಕುರಿತು ನಾವು ಚರ್ಚೆ ಮಾಡಲಾಗಿತ್ತು. ಸೆಷನ್ 2. In session 2, we are discussing on the key content, ವಾಟ್ ಇಟ್ ಕಾನ್ಸಂಟ್ರೇಟ್. ಈ ಕೀ ಕಂಟೆಂಟ್ಸಲ್ಲಿ ನಾವೇನು ಕಾನ್ಸಂಟ್ರೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಆರ್ಗ್ಯಾನಿಕ್ ಅನಾಲಜಿ ಇಸ್ ಮೇನ್ ಕಾಂಟ್ರಿಬ್ಯೂಷನ್, ಜೈವಿಕ ಸಾದೃಶ್ಯ ಅವರ ಒನ್ ಆಫ್ ದಿ ನೋಟಬಲ್ ಕಾಂಟ್ರಿಬ್ಯೂಷನ್ನ ಕುರಿತು ಚರ್ಚೆ ಮಾಡ್ತೀವಿ. ಜೈವಿಕ ಸಾದೃಶ್ಯ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ಒಂದು ಕಾಂಟ್ರಿಬ್ಯೂಷನ್ ಅಂತಲೂ ಕೂಡ ಹೇಳ್ಬೋದು. ಸಮಾಜ, ಅದರ ವಿಕಾಸ ಹಾಗೂ ಜೀವಿಗಳ ಒಂದಿಗಿನ ಏನು ಒಂದು ಹೋಲಿಕೆಯನ್ನು ಮಾಡಲಾಗುತ್ತೆ ಮತ್ತು ಸಮಾಜದ ವಿಕಾಸವನ್ನು ಎಳೆಯಾಗಿ ಅರ್ಥೈಸುವಂತಹ ಒಂದು ಪ್ರಯತ್ನ ಇದಾಗುತ್ತೆ. ಸೊ ಹೀಗಾಗಿ ಆರ್ಗ್ಯಾನಿಕ್ ಅನಾಲಜಿ ವಾಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ಹಿಸ್ ಬೆಸ್ಟ್ ಕಾಂಟ್ರಿಬ್ಯೂಷನ್ ಟು ಸೋಷಿಯಾಲಜಿಕಲ್ ಥಿಯರಿ. ಈ ಒಂದು ಸಿದ್ಧಾಂತ ಅಥವಾ ಈ ಒಂದು ಕಲ್ಪನೆ ಅಥವಾ ಕಾನ್ಸೆಪ್ಟಲ್ಲಿ ಅವರು ಒಂದು ಬಾಡಿ ಅನಾಲಜಿ, ನಾನು ಈಗಾಗಲೇ ಹೇಳಿರೋ ಹಾಗೆ ಮಾನವನ ದೇಹ ಅಥವಾ ಏನು ಅನಾಲಜಿ ಅಂತ ಹೇಳ್ತೀವಿ, ಒಂದು ಕಲ್ಪನೆ ಏನಿದೆ. ಸೊ ಹಿ ಹ್ಯಾಡ್ ಯೂಸ್ ದಿಸ್ ಟು ಡಿಸ್ಕ್ರೈಬ್ ದಿ ಸೊಸೈಟಿ. ಅಂದರೆ ಹೇಗೆ ದೇಹದ ಬಿಡಿ ಬಿಡಿ ಭಾಗಗಳು ಒಂದಕ್ಕೊಂದು ಸಂಬಂಧಿತವಾಗಿರುತ್ತೆ, ರಚಿತವಾಗಿರುತ್ತೆ. ದ ವೇರಿಯಸ್ ಪಾರ್ಟ್ಸ್ ಆರ್ ಇಂಟರ್ ರಿಲೇಟೆಡ್ ಆ್ಯಂಡ್ ಆಲ್ಸೋ ಇಂಟರ್ ಡಿಪೆಂಡೆಂಟ್ ಅಂತ ಹೇಳ್ತೀವಲ್ಲ. ಭಾಗಗಳು, ಅಂಗಾಂಗಗಳು ಒಂದು ಕ್ರಿಯೆಯಲ್ಲಿ, ಪರಸ್ಪರ ಕ್ರಿಯೆಯಲ್ಲಿ ಹೇಗೆ ಒಂದಕ್ಕೊಂದು ಸಂಬಂಧಿತವಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತೀವಿ, ಮಾನವನ ಒಂದು ಬಾಡಿ, ಹ್ಯೂಮನ್ ಬಾಡಿ. ಅದೇ ರೀತಿಯಲ್ಲಿ ಸಮಾಜದ ಹಲವಾರು ವ್ಯವಸ್ಥೆ ಅಥವಾ ಘಟಕಗಳು ಒಂದಕ್ಕೊಂದು ಸಂಬಂಧಿತವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಅವರು ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಸಮಾಜಕ್ಕೂ ಜೀವಿಯಂತೆಯೇ ಒಂದು ಜೀವಸತ್ವವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ಒಂದು ವಿಕಾಸ ಸಮಾಜಕ್ಕಿದೆ ಅಥವಾ ಅಸ್ತಿತ್ವ ಸಮಾಜಕ್ಕಿದೆ ಅನ್ನುವಂಥದ್ದು ಈ ಮೂಲಕ ಅವರು ಕೊಡ್ತಾ ಇರ್ತಕ್ಕಂಥ ಒಂದು ವಿಶ್ಲೇಷಣೆ ಅಥವಾ ಪ್ರಯತ್ನ ಅಂತ ಕೂಡ ಹೇಳ್ಬೋದು. ಸೊ ಹಿ ಹ್ಯಾಸ್ ದ ವೇರಿಯಸ್ ಪಾರ್ಟ್ಸ್ ಆರ್ ಇಂಟರ್ ರಿಲೇಟೆಡ್ ಆ್ಯಂಡ್ ಇಂಟರ್ ಡಿಪೆಂಡೆಂಟ್ ಆ್ಯಂಡ್ ಆರ್ ಕಂಪ್ರೈಸ್ಡ್ ಆಫ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆ್ಯಸ್ ಎಜುಕೇಷನ್ ಸಿಸ್ಟಮ್, ರಿಲಿಜನ್ ಆ್ಯಂಡ್ ಫ್ಯಾಮಿಲಿ. ಸೊ ಈಗಾಗಲೇ ನಾನು ಹೇಳಿರೋ ಹಾಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಶೈಕ್ಷಣಿಕ ವ್ಯವಸ್ಥೆ, ಧರ್ಮ ಮತ್ತು ಕುಟುಂಬ. ಈ ಪ್ರತಿಯೊಂದು ವ್ಯವಸ್ಥೆಯು ಘಟಕಗಳು ಪರಸ್ಪರ ಸಂಬಂಧಿತವಾಗಿ ಕಾರ್ಯನಿರ್ವಹಿಸುವ ಹಾಗೆ ಮಾನವ ದೇಹದ ಅಂಗಾಂಗಗಳು ಕಾರ್ಯನಿರ್ವಹಿಸುವ ಬಗೆಯ ರೀತಿ ಇಲ್ಲಿ ಹೋಲಿಕೆಯನ್ನು ಮಾಡಲಾಗುತ್ತೆ. ಸೊ ಹೇಗೆ ಒಂದರ ಅವಶ್ಯಕತೆ ಮತ್ತೊಂದು ವ್ಯವಸ್ಥೆಗಿದೆ, ಮತ್ತೊಂದು ಅಂಗಾಂಗಗಳಿಗಿದೆ ಅನ್ನುವಂಥದ್ದು ನಾವು ಸ್ಪಷ್ಟ ಆಗಿ ಅರ್ಥ ಮಾಡ್ಕೊಳ್ತೀವಲ್ಲ, ಅದೇ ರೀತಿಯಲ್ಲೇ ಶಿಕ್ಷಣ ವ್ಯವಸ್ಥೆಯ ಕಾರ್ಯನಿರ್ವಹಣೆ ಅಂದಾಗ ಅದಕ್ಕೆ ನಂಬಿಕೆಗಳು, ಮೌಲ್ಯಗಳು ಎಷ್ಟು ಮುಖ್ಯವಾಗಿ ಬೇಕಾಗುತ್ತೆ. ಕೌಟುಂಬಿಕ ಸಾಮಾಜೀಕರಣ ಮತ್ತು ಕುಟುಂಬಕ್ಕೆ ಮೌಲ್ಯಗಳು ಎಷ್ಟು ಅಗತ್ಯವಾಗಿದೆ ಎಂಬಂತೆ ಇಲ್ಲಿ ತಿಳಿಸಿಪಡುವಂತಹ ಒಂದು ಪ್ರಯತ್ನ ಇದಾಗಿದೆ. ದಿ ಆರ್ಗ್ಯಾನಿಕ್ ಅನಾಲಜಿ ವಿಚ್ ಇಸ್ ಸ್ಟೇಪಲ್ ಆಫ್ ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಥಾಟ್ ವಾಸ್ ರೀಫಾರ್ಮುಲೇಟೆಡ್ ಬೈ ಸ್ಪೆನ್ಸರ್. ಇದು ಹಿಂದಿನ ಕಾಲದಿಂದಲೂ, ಅಂದರೆ ಹಿಂದಿನ ತಲೆಮಾರು ಅಥವಾ ಹಿಂದಿನ ಮಧ್ಯಮ ಒಂದು ಕಾಲದಿಂದಲೂ ಈ ಥರದ ನಂಬಿಕೆಗಳನ್ನು ಏನು ನಂಬಲಾಗಿತ್ತು ಹಾಗೂ ಏನು ಅದರ ಕುರಿತು ಸಾಕಷ್ಟು ವಿಶ್ಲೇಷಣೆಯನ್ನು ಮಾಡಲಾಗಿತ್ತು ಹಿಂದಿನ ಕಾಲದಲ್ಲಿ. ಅದನ್ನು ಮತ್ತೆ ರೀಫಾರ್ಮುಲೇಟ್ ಅನ್ನೋ ರೀತಿಯಲ್ಲಿ ಅಥವಾ ಸಾಮಾಜಿಕ ವಿಕಾಸದಲ್ಲಿ ಇದರ ಅವಶ್ಯಕತೆಯನ್ನು ಒತ್ತಿ ಹೇಳುವ ಹಾಗೆ ಸ್ಪೆನ್ಸರ್ ಅವರು ಇದನ್ನು ಹೈಲೈಟ್ ಮಾಡ್ತಾರೆ ಅಂತ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಈ ರಿಗಾರ್ಡೆಡ್ ದಿ ರೆಕಗ್ನಿಷನ್ ಆಫ್ ದಿ ಸಿಮಿಲಾರಿಟಿ ಬಿಟ್ವೀನ್ ಸೊಸೈಟಿ ಆ್ಯಂಡ್ ಆರ್ಗ್ಯಾನಿಸಮ್. ಸೊ ಅಲ್ಲಿಗೆ ಮಾನವನ ಜೀವನ ಹಾಗೂ ಮಾನವನ ದೇಹದ ಅಸ್ತಿತ್ವಕ್ಕೆ ಕಾರ್ಯನಿರ್ವಹಿಸುವಂತಹ ಕ್ರಿಯೆಗಳು, ಅಂಗಾಂಗಗಳ ಒಂದು ಅಸ್ತಿತ್ವ ಅಥವಾ ಒಂದು ಕ್ರಿಯೆಯ ಶಕ್ತಿಯನ್ನು ನಾವು ಹೇಗೆ ಗುರುತಿಸ್ತೀವಿ, ಸತ್ವವನ್ನು ಹೇಗೆ ಗುರುತಿಸ್ತೀವಿ, ಅದೇ ರೀತಿಯಲ್ಲೇ ಸಮಾಜ ರಚಿತವಾಗಿದೆ ಅನ್ನುವಂಥದ್ದೇ ಇದರ ಒಂದು ಅರ್ಥ ಅಂತ ಕೂಡ ತಿಳ್ಕೊಬೋದು. ಆ್ಯಸ್ ದಿ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ದ ಜನರಲ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಹೇಳುವಂಥದ್ದು. ಸೊ ಒಂದು ಸಾಮಾನ್ಯ ಅಥವಾ ಒಂದು ಪ್ರಾಥಮಿಕ ಒಂದು ತತ್ವದಲ್ಲಿ ಇದನ್ನು ಒಂದು ಮೊದಲನೆಯ ಸಿದ್ಧಾಂತ ಅಂತ ಕೂಡ ಇಲ್ಲಿ ಗುರುತಿಸ್ಬೋದು. ದ ಸೇಮ್ ಡೆಫಿನಿಷನ್ ಆಫ್ ಲೈಫ್ ಅಪ್ಲೈಸ್ ಟು ಬೋತ್ ಬಯೋಲಜಿಕಲ್ ಆ್ಯಂಡ್ ಸೋಷಿಯಲ್ ಆರ್ಗ್ಯಾನಿಸಮ್. ಸೊ ಈ ಥರದೇ ಒಂದು ವ್ಯಾಖ್ಯಾನವನ್ನು
ಮಾನವನ ಜೈವಿಕ ಹಾಗೂ ಸಾಮಾಜಿಕ ಒಂದು ಸಾದೃಶ್ಯತೆಯಲ್ಲಿ ಅನ್ವಯಕವಾಗುತ್ತೆ ಅಂತಕ್ಕಂಥದ್ದು ಇದರ ತಿಳುವಳಿಕೆಯನ್ನು ನಾವಿಲ್ಲಿ ಗುರುತಿಸಬೇಕಾಗತ್ತೆ. ಓನ್ಲಿ ವೆನ್ ಒನ್ ಸೀಸ್ ದಟ್ ದಿ ಟ್ರಾನ್ಸ್ಫಾರ್ಮೇಷನ್ ಪಾಸ್ ಥ್ರೂ ಡ್ಯೂರಿಂಗ್ ದಿ ಗ್ರೋತ್, maturity and decay of society conforms to the same principle as do the transformations passed through by aggregates of all orders, inorganic, organic, is there reach the concept of sociology as a science. ಬಹಳ ಅದ್ಭುತವಾಗಿ ಇವರ ವಿಶ್ಲೇಷಣೆ ಇದೆ. ಸಮಾಜಶಾಸ್ತ್ರದ ವ್ಯಾಖ್ಯಾನ ಅವರು ನೀಡೋ ಹಾಗೆ ಏನು ಸಮಾಜಶಾಸ್ತ್ರದ ಆಸಕ್ತಿ ಇದೆ ಅಥವಾ ಅದು ಏನು ಕಾನ್ಸಂಟ್ರೇಟ್ ಮಾಡುತ್ತೆ ಅಭ್ಯಾಸಗಳಲ್ಲಿ, ಗುಡ್ಸೋದ್ರಲ್ಲಿ, ಐಡೆಂಟಿಫೈ ಮಾಡೋದ್ರಲ್ಲಿ ಅಂತಕ್ಕಂಥ ವಿಶ್ಲೇಷಣೆ ಏನಿದೆ ಅದರಲ್ಲಿ ಈ ಪ್ರಕ್ರಿಯೆ ಅಂತ ನಾವೇನು ಕರಿತೀವಿ, ಲೈಕ್ ಟ್ರಾನ್ಸ್ಫಾರ್ಮೇಷನ್, ಸಾಮಾಜಿಕ ಒಂದು ಬದಲಾವಣೆಯಲ್ಲಿ ಗ್ರೋತ್, ಬೆಳವಣಿಗೆ ಎಷ್ಟು ಮುಖ್ಯ ಆಗುತ್ತೆ, ಮೆಚ್ಯೂರಿಟಿ ಏನು ಅಂತ ಹೇಳ್ತಾರೆ, ಪ್ರಬುದ್ಧತೆ ಹೇಗೆ ಒಂದು ಪ್ರಕ್ರಿಯೆಗೆ ಬಹಳ ಮುಖ್ಯ ಅಂಶ ಆಗುತ್ತೆ ಅನ್ನುವಂಥದ್ದು, ಮತ್ತು ಅದೇ ರೀತಿಯಲ್ಲಿ ವಿನಾಶ ಅನ್ನುವಂಥದ್ದು, ಡಿಕೆ ಆಫ್ ಸೊಸೈಟಿ ಅಂದಾಗ ಈ ಉಗಮ, ಪ್ರಬುದ್ಧತೆ, ಬೆಳವಣಿಗೆ ಹಾಗೂ ಎಲ್ಲೋ ಒಂದು ಕಡೆ ಅಂತಿಮ ಸಮಾಜಗಳ ಅಂತಿಮ ಒಂದು ಘಟ್ಟ ಒಂದು ಪ್ರಕ್ರಿಯೆಯನ್ನು ಕುರಿತು ಅವರು ಒಂದು ತತ್ವ ರೂಪದಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಸಮಾಜ ಅನ್ನೋದು ನಿರಂತರವಾದಂಥ ಒಂದು ಪ್ರಕ್ರಿಯೆ. ಜೀವಿಗಳು ಹೇಗೆ ಹುಟ್ಟು, ಬೆಳವಣಿಗೆ, ಸಾವಿನ ರೀತಿ ಅಂತ್ಯವನ್ನು ಕಂಡುಕೊಳ್ಳುತ್ತೆ ಒಂದು ಜೀವಿ ಅಥವಾ ಮಾನವ ಜೀವಿಗೆ ಸಂಬಂಧಪಡುವಾಗೆ ಹೆಚ್ಚು ಇವರು ವಿಶ್ಲೇಷಣಾತ್ಮಕವಾಗಿ ತಿಳಿಸುವಂಥದ್ದು. ಅದೇ ರೀತಿಯಲ್ಲೇ ಎಲ್ಲದಕ್ಕೂ ಒಂದು ಕ್ರಮ ಅಂತಿರುತ್ತೆ. ಸೊ ಈ ಹ್ಯಾಸ್ ಐಡೆಂಟಿಫೈಡ್ ಅಪಾನ್ ದಿ ಆಲ್ ಆರ್ಡರ್ಸ್, ಒಂದು ಪ್ರಕ್ರಮ ಅಂತ ಏನು ಹೇಳ್ತೀವಿ, ಒಂದು ಪ್ರಾಕೃತಿಕ ನಿಯಮ ಏನಿದೆ ಅದಕ್ಕೆ ಬದ್ಧವಾಗಿ ಎಲ್ಲವೂ ಸಂಯೋಜಿತಗೊಂಡಿದೆ ಎನ್ನುವಂಥ ಪ್ರಯತ್ನ ಇಲ್ಲಿ ಮಾಡಲಾಗುತ್ತೆ. ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್, ಈಸ್ ದೇರ್ ರೀಚ್ ದಿ ಕಾನ್ಸೆಪ್ಟ್ ಆಫ್ ಸೋಷಿಯಾಲಜಿ. ಸೊ ಜೈವಿಕ ಅಂತಕ್ಕಂಥದ್ದು ಅಥವಾ ಏನು ಆರ್ಗ್ಯಾನಿಕ್ ಅಂತಕ್ಕಂಥ ವಿಶ್ಲೇಷಣೆ ಇಲ್ಲಿ ಮಾಡ್ತಾರೆ ಈ ಒಂದು ಕಾನ್ಸೆಪ್ಟಲ್ಲಿ. ಇದು ಸಮಾಜಶಾಸ್ತ್ರದ ಅಧ್ಯಯನದ ವಿಷಯವಸ್ತು ಅನ್ನುವಂಥದ್ದು ಇಲ್ಲಿ ಗಮನಾರ್ಹ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ.